ಆ ಎಂಥ ಮಕ್ಕಳು. ನಾನು ಮುದುಕ, ನಡಿಲಿಕ್ಕೆ ಆಗುದಿಲ್ಲ, ಸ್ವಲ್ಪ ನಿಧಾನವಾಗಿ ಹೋಗಿ ಅಂತ ಹೇಳಿದ್ರೆ ನನ್ನ ಬಿಟ್ಟು ಓಡೋಡಿ ಬಂದಿದ್ದೆ. ನನಗೆ 4 ಜನ ಮಕ್ಕಳು. 4 ಜನರಲ್ಲಿ 3 ಗಂಡು ಮಕ್ಕಳು, 1 ಹೆಣ್ಣು ಮಕ್ಕಳು. ಈ 3 ಗಂಡು ಮಕ್ಕಳಲ್ಲಿ ಒಬ್ಬ ಮಾತಾಡಿದ್ದು ಗಂಡು ಹೆಣ್ಣು ಅಂತ ಗೊತ್ತಾಗುತ್ತೆ. ಇನ್ನೊಬ್ಬನಿಗೆ ಕಣ್ಣು ಕಾಣೋದಿಲ್ಲ, ಮತ್ತೊಬ್ಬನಿಗೆ ಕಿವಿ ಕೇಳೋದಿಲ್ಲ. ಈ 3 ಮಕ್ಕಳು, 3 ಮುತ್ತುಗಳು, 3 ಮಂಗಗಳು. ಆದ್ರೆ ತಾಯಿ ಸತ್ ನಂತರ ಒಂದೇ ಒಂದು ಹುಡುಗಿಯನ್ನ ಕಣ್ಣಿನಲ್ಲಿ ಎಣ್ಣೆ ಹಾಕಿ ಪ್ರೀತಿಯಿಂದ ಮಮತೆಯಿಂದ ಸಾಕಿದ್ದೇನೆ. ಅವಳ ಹೆಸರು ಅಂಜಲಿ ಅಂತೇಳಿ. ಮಗಳೇ, ಯಾಕಪ್ಪ ಕರೆದಿದ್ದು? ಅಂಜಲಿ ಅಂತ ಹೇಳಿದ ತಕ್ಷಣ ಜಿಂಕೆ ಮರಿ ಓಡಿ ಬಂದಾಗ ಬಂದು. ಇಲ್ಲಿ ಈ ಮಂಗಗಳು ಎಲ್ಲಿ ಹೋದ್ರು? ಯಾರಪ್ಪ ಮಂಗಗಳು? ಮಂಗಗಳು ಅಂದ್ರೆ ಇವರು ನಿನ್ನ ತಮ್ಮಂದಿರು. ಅವರ ಒಳಗಡೆ ಇದ್ದಾರೆ, ನೋಡ್ತೇನೆ. ನೋಡ್ಕೊಂಡು ಹುಡುಗಿ ಅಂದ್ರೆ ಅಪ್ಪುಟ್ ಚಿನ್ನ, ಅಪ್ಪುಟ್ ಬಂಗಾರ. ತಂದೆ ಅಂದ್ರೆ ಅಷ್ಟು ಪ್ರೀತಿ ಮಮತೆ. ಅಪ್ಪ, ಏನ್ ಮಗ? ದಂಡು ಪಿಂಡಿಗಳು ಬರ್ತಾ ಇದ್ದಾವೆ. ಬರ್ತಾ ಇದ್ದಾರಾ? ಬರ್ಲಿ ಬರ್ಲಿ. ದಂಡ ಪಿಂಡಗಳು ಇವರೇ 3 ಮುತ್ತುಗಳು. ದಂಡ ಪಿಂಡಗಳು ಇವರೇ 3 ಮುತ್ತುಗಳು. 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ ಓದಿ ಕೆಲಸವು ಸಿಗದೆ ದಿನ ಅಲೆದಾಡಿಯೇ ಎಲ್ಲರ ಕೈಲಿ ಉಗಿಸಿಕೊಳ್ಳು ವೇಸ್ಟ್ ಬಾಡಿಗಳು. ದಂಡ ಪಿಂಡಗಳು ಇವರೇ 3 ಮುತ್ತುಗಳು. ದಂಡ ಪಿಂಡಗಳು ಇವರೇ 3 ಮುತ್ತುಗಳು. ದಂಡ ಪಿಂಡಗಳು ಇವರೇ 3 ಮುತ್ತುಗಳು. ಯಾಕೀಗ ಹಠ ಮಾಡ್ತೀರಿ? ಯಾಕೀಗ ಹಠ ಮಾಡ್ತೀರಿ? ಓಟ್ ನಮ್ಗಿಲ್ಲಪ್ಪ. ನಿನಗಿಲ್ಲ, ನಿನ್ನ ಅಪ್ಪನಿಗಿದೆ. ನನಗೆ ಅಪ್ಪ ಇಲ್ಲ. ಹೌದು, ಹೌದಲ್ವಾ? ಹೌದು. ನಾವಿನ್ನು ನಮ್ಮ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋದು? ಅಳುಬೇಡ. ಯಾಕೆ ಅಳ್ತಿದೀಯಾ? ಅಪ್ಪ ಜೀವಂತ ಇದ್ದಾರಂತ. ಅಲ್ಲ ಅಪ್ಪ ಸಾಯ್ಲಿ ಅಂತ. ಎಂತ ಮಾತಾಡ್ತೀನಿ? ತಂದೆಗೆ ಆರೋಗ್ಯ ಸರಿ ಇಲ್ದಿದ್ರೆ ದೇವರಿಗೆ ಹರಕೆ ಹೊತ್ತು ಒಳ್ಳೆ ಡಾಕ್ಟರ್ನ ಕರ್ಕೊಂಡು ಬಂದು ಆದಷ್ಟು ಬೇಗನೆ ನಮ್ಮ ಅಪ್ಪ ಗುಣ ಆಗ್ಲಿ ಅಂತ ಹೇಳೋದು ಬಿಟ್ಟು ಅಪ್ಪ ಸಾಯ್ಲಿ, ಅಪ್ಪ ಇದ್ದಾರೆ, ಎಂತ ಕೆಟ್ಟ ಮಾತುಗಳಾಗ್ತದೆ. ಅಧಿಕ ಪ್ರಸಂಗ ಮಾತಾಡಿದ್ರೆ ಹಲ್ಲು ತೆಗಿತೇನೆ. ಅಧಿಕ ಪ್ರಸಂಗ ಮಾತಾಡಿದ್ರೆ ಹಲ್ಲು ತೆಗಿತೀನಿ. ಎಷ್ಟು ಧೈರ್ಯ ಅವಳಿಗೆ! ಏನ್ ಇರ್ಲಿ, ನಮ್ಗೆ ಹೇಳೋರು ಯಾರಿಲ್ವಾ? ಅಪ್ಪ ಇಲ್ವಾ? ಒಂದೇ ಅಪ್ಪ ಸತ್ತೋಗಿದ್ರನ. ಸ್ವಲ್ಪ ಸುಮ್ಮನೆ ಮಾರಯ್ಯ, ನಾನಿದ್ದೀನಲ್ಲ, ನಾನು ಮಾತಾಡ್ತೇನೆ. ನೋಡಪ್ಪ, ನಿನಗೆ ನಾನು ಬರೀ 5 ದಿವಸ ಟೈಮ್ ಕೊಡ್ತೇನೆ. ಅಷ್ಟರೊಳಗೆ ನಮಗೆ ಮದುವೆ ಮಾಡ್ಬೇಕು. ಇಲ್ಲ ಆದ್ರೆ ನಿನ್ನ ಆಸ್ತಿಯಲ್ಲಿ ಪಾಲ್ ಮಾಡಿ ಕೊಡ್ಬೇಕು. ಇದು 2 ಆಗುದಿಲ್ಲ ಅಂದ್ರೆ ಅಪ್ಪ ಒಂದಕ್ಕೊಂದು ಜಾಗ್ರತೆ. ಇಲ್ಲಿ ಕೇಳು, ಆಸ್ತಿಯಲ್ಲಿ ಪಾಲ್ ಮಾಡಿ ಕೊಡ್ಲಿಕ್ಕಾಗುದಿಲ್ಲ. ಅದು ಹಿರಿಯವರಿಂದ ಬಂದಂತ ಆಸ್ತಿ. ಮದುವೆ ಮಾಡ್ತೇನೆ. ಮದುವೆ ಮಾಡ್ತೀರಿ? ಆಸ್ತಿ ಪಾಲ್ ಮಾಡೋದಿಲ್ಲ. ಇಲ್ಲ, ಮದುವೆ ಮಾಡ್ತೀರಿ? ಹೌದು. ಮೊದಲು ಮದುವೆ ಮಾಡಿ ಆಮೇಲೆ ನೋಡ. ಅಪ್ಪ ಮದುವೆ ಮಾಡ್ತಾರಂತ. ಅಪ್ಪ ನಂಗೆ ಮದುವೆಯ ಮಾಡು, ಅಪ್ಪ ನಂಗೆ ಹುಡುಗಿಯ ನೋಡು. ಅಪ್ಪ ನೀನು ಬೇಗ ಹೋಗಿ ಚಂದದ ಹುಡುಗಿಯ ಹುಡುಕು. ಅಪ್ಪ ನಂಗೆ ಮದುವೆಯ ಮಾಡು. ಅಪ್ಪ ನಂಗೆ ಹುಡುಗಿಯ ನೋಡು 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 ನೋಡು. ಅಪ್ಪ ನೀನು ಬೇಗ ಹೋಗಿ ಚಂದದ ಹುಡುಗಿಯ ಹುಡುಕು. ಅಪ್ಪ ನಂಗೆ ಮದುವೆಯ ಮಾಡು.
ಗೊಮ್ಮಿನದು ಹೇಳೇ ಸೊನ್ನದು ಹೇಳ ಮಕ್ಕಳಿಸ್ಬೇಕ ಮಕ್ಕಳು ನಮಗೆ ಎರಡೇ ಸಾಕು ಮಕ್ಕಳು ನಮಗೆ ಎರಡೇ ಸಾಕು ಅಪ್ಪ ನಮ್ಗೆ ಮದುವೆಯ ಮಾಡು 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 ಅಪ್ಪ ನಮ್ಗೆ ಮದುವೆಯ ಮಾಡು ಮಾಡು ಅಪ್ಪ ನಮ್ಗೆ ಹುಡುಗಿಯ ನೋಡು ಅಪ್ಪ ನೀನು ಬೇಗ ಹೋಗಿ ಚಂದದ ಹುಡುಗಿಯ ಹುಡುಕು ಅಪ್ಪ ನಂಗೆ ಮದುವೆಯ ಮಾಡು ಅಪ್ಪ ನಂಗೆ ಹುಡುಗಿಯ ನೋಡು 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 ಅಪ್ಪ ನೀನು ಬೇಗ ಹೋಗಿ ಚಂದದ ಹುಡುಗಿಯ ಹುಡುಕು ಅಪ್ಪ ನಮ್ಗೆ ಮದುವೆಯ ಮಾಡು 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 ಅಪ್ಪ ಅಪ್ಪ ಮದುವೆ ಮಾಡ್ತಾಳಿದಲ್ಲಪ್ಪ ಹುಡುಗಿ ಗಿಡ್ಗಿ ನೋಡಿದ್ಯಾಪ್ಪ ಅಪ್ಪ ಹುಡುಗಿ ಚೆನ್ನಾಗಿದ್ದಾಳ ಅಪ್ಪ ಹುಡುಗಿ ಚೆನ್ನಾಗಿದ್ದಾಳೆ. ನೀನ್ ಯಾಕೆ ಮಧ್ಯೆ ಬಂದ್ಯಾ ನಾನು ಬಂದದಲ್ಲ, ಮತ್ತೆ ನಾವು ಕುಡಿತಾ ಇರ್ಬೇಕಾದ್ರೆ ನೀ ಕೈ ಹಿಡ್ಕೊಂಡು. ಎಷ್ಟು ಸಲ ಹೇಳಿದ್ರೆ ನಂಗೆ ಕಣ್ಣು ಕಾಣಿಸೋದಿಲ್ಲ ಮಾತನಾಡುವಾಗ ಮತ್ತೆ ಮತ್ತೆ ಬರಬಾರ್ದು ಅಂತ. ಹೌದು. ತಂದೆಯಲ್ಲಿ ಹೋದ್ರ ತಂದೆಯವ್ರು ನಾವು ಕುಡಿತಾ ಇರ್ಬೇಕಾದ್ರೆ ಒಳಗೆ ಹೋಗಿಬಿಟ್ಟು. ನೀನು ಹೇಳುದಲ್ವಾ ಇಲ್ಲಿ ಬರ್ರ ಏನ? ಇಲ್ಲಿ ಬರ್ರ ಏನ? ಬರ್ರ ಏನ? ಬರ್ರ ಏನ? ಬರ್ರ ಹೇಳಿದ ಭಾಷೆ ಮಾತನಾಡುವಾಗ ಮತ್ತೆ ಮತ್ತೆ ಬರಬಾರ್ದು ಅಂತ ಎಷ್ಟು ಸಲ ಹೇಳುದು ಮಾರೆ ಹೇಳಿದ ಭಾಷೆ ರಮನಾಥ ತಂದೆಯವ್ರು ಏನ್ ಹೇಳಿದ್ರ ತಂದೆಯವ್ರು ಆಸ್ತಿ ಪಾಲ್ ಮಾಡೋದಿಲ್ಲ ಅಂತ ಮದುವೆ ಮಾಡ್ತಾರಂತೆ. ಹಾ ಮದುವೆ ಮಾಡ್ತಾರ ಅಂತ ಹೇಳಿದ್ರಲ್ವಾ ಅದೇ ನಮ್ಗೆ ಸಂತೋಷ. ನಾನು ಪಿಕ್ಚರ್ ನೋಡೋದೆಲ್ಲ ಬಂದ್ ಮಾಡಿದ್ನ. ಹೌದಪ್ಪ ಈಗ ಪಿಕ್ಚರ್ ಎಲ್ಲ ಒಳ್ಳೇದು ಬರುದಿಲ್ಲ. ಹೌದಾ ಈಗ ಏನಿದ್ರು ಯಕ್ಷಗಾನ ಆಟ ಏ, ಯಕ್ಷಗಾನ ಅನ್ಕೊಂಡು ನೆನ್ಪಾಯ್ತು ನೋಡು. ಮೊನ್ನೆ ನಿನ್ಗೊಂದು ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದೆ. ಯಕ್ಷಗಾನಕ್ಕೆ ಹೋಗಿದ್ಯಾ? ನಾನು ಹೋಗಿಲ್ಲ. ಆ ಟಿಕೆಟ್ ಏನ್ ಮಾಡಿದ್ದಿ? ಟಿಕೆಟ್ ತಮ್ಮ ಕೆಪ್ಪನೆ ಕೊಟ್ಟಿದ್ದೇನೆ. ಅರಿ ಕೊಟ್ಟೆ? ತಮ್ಮ ಕೆಪ್ಪನಿಗೆ ಬೇರೆ ಯಾರು ಸಿಗ್ಲಿಲ್ವಾ ನಿನಗೆ? ಯಾರು ಸಿಗಲಿಲ್ಲ, ಕೆಪ್ಪನಿ ಕೊಟ್ಟೆ. ಕೆಪ್ಪ ಟಿಕೆಟ್ ತಗೊಂಡು ಆಟಕ್ಕೆ ಹೋದ್ನಂತ ಗೊತ್ತಿಲ್ಲ. ಕೇಳ ರಮನತ ಕೇಳ ರಮನತ ಕೇಳ ರಮನತ ಕೇಳ ಜೀವ ಹೋಗ್ತದೆ ನಿನಗೆ. ಕೇಳಿ ಕೇಳಿ. ಅರೆ ಇವ ಮಾತಾಡ್ತೇವೆ ಇಲ್ಲಿ ಸತ್ತ ಇವ. ಏ ರಮನಾಥ, ಏ ರಮನಾಥ, ಇಲ್ಲೇ ಇದ್ಯಾ? ಹೋಗಿಲ್ಲ ಇದ್ದೆ. ಮತ್ತೆ ಶಬ್ದವೇ ಇಲ್ಲ. ಶಬ್ದ ಇಲ್ವಾ? ಆಹಾ. ಏ ಆಹಾ. ಬೊಬ್ಬೆ ಹಾಕಿ ಮಾತಾಡುದಂದ್ರೆ ಅದು ಅಷ್ಟು ಸುಲಭ ಇಲ್ಲ. ಬೊಬ್ಬೆ ಹಾಕಿ ಮಾತಾಡಬೇಕಾದ್ರೆ ಅದು ಅಡಿಯಿಂದ ಶುರು ಮಾಡಬೇಕು. ಇವನ ಹತ್ರ ಎಷ್ಟೇ ಅಡಿ ಹೋದ್ಯಾನ? ಅಡಿ ಹೋಗ್ತಾ ಇದ್ದಾನ ಮಾರೆ. ಸ್ವಲ್ಪ ನಿಲ್ಲು. ಎಷ್ಟು ಗಡಿಬಿಡಿ ಮಾರೆ ನಿನಗೆ. ಇಲ್ಲ ಏನೇನ್ ಕೇಳೋದಿಲ್ಲ. ನಾನು ಶುರು ಮಾಡಲಿಲ್ಲ. ಸಾಯುವುದಿಲ್ಲ ಮರ ಒಳ್ಳೆದು. ಮೊನ್ನೆ ನಿನಗೆ ನಾನು ಅಂತ ಹೇಳಿ ನನ್ಗೆ ಕೇಳಲಿಲ್ಲ. ಇಲ್ಲ ಇಲ್ಲ ಸಾಕಾಗಿಲ್ಲ. ಗಟ್ಟಿ 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 ಇನ್ನೂ ಗಟ್ಟಿ. ಕೆಪ್ಪಲ್ಲ ಕಿವಿ ಕೇಳುದಿಲ್ಲ ಗಟ್ಟಿ. ಏನೇನ್ ಸಾಕಾಗುದು ಇನ್ನು ಗಟ್ಟಿ 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 ಗಟ್ಟಿ. ನಿನಗೆ ಕಣ್ಣಿಗೆ ಮಾತ್ರ ಹೋಗಲ್ಲ. ಹೌದು. ಬಾಯಿಗೆ ಏನಾಗಿದೆ ನಿನಗೆ? ನೀನು ಕೇಳು. ಇಲ್ಲಿ ಗಟ್ಟಿ 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 ಕೇಳು.